ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ದೇವರು ಉನ್ನತನು, ಸ್ತುತಿಗೆ ಪಾತ್ರನು, ಆತನು ಮಹೋನ್ನತನು. ಯೇಸು ಕ್ರಿಸ್ತನು ನಿನ್ನೆ ಇವತ್ತು ನಿರಂತರವೂ ಕೂಡ ಏಕರೀತಿಯಲ್ಲಿ ಇದ್ದಾನೆಂಬುದಾಗಿ ದೇವರ ವಾಕ್ಯವು ದೃಢೀಕರಿಸುತ್ತದೆ. ಆತನು ಮಾರ್ಪಡದೇ ಇರುವಂತಹ ದೇವರು, ಮಾತು ತಪ್ಪದೇ ಇರುವ ದೇವರು. ಆತನ ಬಾಯಿಂದ ಯಾವುದಾದರೂ ಮಾತು ಹೊರಬಂದರೆ ಅದು ಖಚಿತವಾಗಿ ನೆರವೇರುತ್ತದೆ, ಅದರಲ್ಲಿ ಸಂದೇಹ ಇಲ್ಲ. ಯಾಕಂದರೆ ಆತನು ಮಾತು ಕೊಟ್ಟಿದ್ದಾನೆಂದರೆ ನೆರವೇರಿಸುವ ಆತನು. ದೇವರು ಕೊಟ್ಟಂತ ವಾಗ್ದಾನಗಳು ಮನುಷ್ಯರು ಕೊಡುವಂತ ವಾಗ್ದಾನಗಳಲ್ಲ, ಅದು ಶಾಶ್ವತವಾದದ್ದು, ನಿತ್ಯವಾದದ್ದು, ನಮ್ಮೆಲ್ಲರನ್ನು ಕೂಡ ಆಧ್ಯಾತ್ಮಿಕವಾಗಿ ಬಲಪಡಿಸುವಂತದ್ದು. ವಾಗ್ದಾನದ ಮೂಲಕವಾಗಿ ನಾವೆಲ್ಲರೂ ಕೂಡ ಆತನ ಸಮೀಪಕ್ಕೆ ಬರಬೇಕು ಎನ್ನುವುದೇ ದೇವರು ಆಶಿಸುತ್ತಿದ್ದಾರೆ. ಆತನ ಪ್ರೀತಿ ಬಹಳ ಉನ್ನತವಾದದ್ದು. ಪ್ರತಿದಿನವೂ ಕೂಡ ಒಂದು ವಾಗ್ದಾನವನ್ನು ಸತ್ಯವೇದದಲ್ಲಿ ನಾವು ಧ್ಯಾನಿಸುತ್ತಾ ಇದ್ದೇವೆ. ಆ ರೀತಿಯಾಗಿ ಧ್ಯಾನಿಸುವಾಗ ದಿನಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ಹಾಗೂ ಸ್ಫೂರ್ತಿಯನ್ನು ನಾವು ಹೊಂದುತ್ತಾ ಇದ್ದೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಸಿದ್ಧರಾಗಿದ್ದೀರಾ? ಸತ್ಯವೇದವನ್ನು ತೆಗೆದು 94ನೇ ಕೀರ್ತನೆ 18ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 94 ಅಂಡ್ ವರ್ಸ್ 18. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಯುವರ್ ಮರ್ಸಿ ಓ ಲಾರ್ಡ್ ಹೆಲ್ಡ್ ಮೀ ಅಪ್. ನನ್ನ ಕಾಲು ಜಾರಿತೆಂದು ಅಂದಾಗಲೇ, ಜಾರುವಂಥದ್ದು ಇಬ್ರಿಯ ಭಾಷೆಯಲ್ಲಿ ಮೋತ್ ಎಂಬುದಾಗಿ ಉಪಯೋಗಿಸುತ್ತಾರೆ. ಮೋತ್ ಅಂದರೆ ಶೇಕಿಂಗ್, ಫಾಲಿಂಗ್. ಆ ಪದವೆಲ್ಲವೂ ಕೂಡ ಆ ಮೋತ್ ಎನ್ನುವಂಥ ಪದಕ್ಕೆ ಅರ್ಥವಾಗಿ ಕಾಣುತ್ತದೆ. ನನ್ನ ಕಾಲು ಶಿವರ್ ಆಗುತ್ತಾ ಇರುವಾಗ, ಅಥವಾ ನಾನು ಜಾರಿ ಹೋಗುತ್ತಾ ಇರುವಾಗ, ಜಾರಿ ಹೋಗುತ್ತೇನೋ ಎಂಬುದಾಗಿ ಅಂದುಕೊಳ್ಳುತ್ತಾ ಇರುವಾಗ, ಇದು ನಿತ್ಯ ಜೀವದಲ್ಲಿ ವಾಸ್ತವವೂ ಕೂಡ. ಲೋಕ ಎನ್ನುವಂಥದ್ದು ಒಂದು ಜಾರುವಂತಹ ಬಂಡೆ ಇದ್ದ ಹಾಗೆ. ಹೆಜ್ಜೆಯನ್ನು ಸರಿಯಾಗಿ ಇಡದೆ ಹೋದರೆ, ಅಜಾಗರೂಕತೆಯಿಂದ ಇರುವುದಾದರೆ, ಎಚ್ಚರಿಕೆ ಇಲ್ಲದೆ ಇರುವುದಾದರೆ ಜಾರುವಂಥದ್ದು ನಿಶ್ಚಯವೇ. ಅನೇಕರು ಬಿದ್ದು ಹೋಗಿದ್ದಾರೆ. ಆದರೆ ನನ್ನ ಕಾಲು ಯಾವಾಗ ಶಿವರಾಗುತ್ತದೋ, ನಾನು ಬಿದ್ದು ಹೋಗುತ್ತೇನೆಂಬುದಾಗಿ ಯಾವಾಗ ನಾನು ಅಂದುಕೊಳ್ಳುತ್ತೇನೋ, ನಿನ್ನ ಕೃಪೆಯು ನನ್ನನ್ನು ಬಲಪಡಿಸುತ್ತದೆ ದೇವ. ಅಂದರೆ ಕೀರ್ತನಾಗಾರನು ದೇವರ ಕೃಪೆಯನ್ನೇ ಆತುಕೊಂಡಿದ್ದಾನೆ. ನಿಮಗೆ ಒಂದು ವಿಷಯ ಗೊತ್ತಾ? ದೇವರ ಕೃಪೆಯನ್ನು ಆತುಕೊಳ್ಳುವವರು ಅಂದರೆ ದೇವರಿಗೆ ಬಹಳ ಬಹಳ ಇಷ್ಟ. ಆತನು ಅವರಲ್ಲಿ ಆನಂದಿಸುವವನಾಗಿ ಇದ್ದಾನೆ. ನನ್ನ ಬಲ, ನನ್ನ ಶಕ್ತಿ, ನನ್ನ ಜ್ಞಾನ, ನಾನು ಪಟ್ಟಂತಹ ಕಷ್ಟ, ನಾನು ಬೆವರು ಸುರಿಸಿ ಸಾಧಿಸಿದಂತಹ ಜಯ ಎಂಬುದಾಗಿ ಕೆಲವು ಸಾರಿ ಗರ್ವದಿಂದ, ಅಹಂಭಾವದಿಂದ ಮಾತನಾಡುವವರು ಕೆಲವರು ಇರುತ್ತಾರೆ. ಆದರೆ ದೇವರ ಮಕ್ಕಳು, ಇದು ನನ್ನ ದೇವರಿಂದ ಸಾಧ್ಯವಾಯಿತು. ನಮಗೆ ಏನಾದರೂ ಸಾಮರ್ಥ್ಯ ಇದೆ ಎಂದರೆ ಅದು ಕೇವಲ ದೇವರ ಕೃಪೆಯಿಂದಲೇ ಬಂದ ಸಾಮರ್ಥ್ಯ ಎಂಬುದಾಗಿ ಪೌಲನು ಹೇಳಿದ ಪ್ರಕಾರ ದೇವರಿಗೆ ಘನತೆ ಸಲ್ಲಿಸುವುದು, ಆತನನ್ನು ಮಹಿಮೆ ಪಡಿಸುವಂಥದ್ದು. ಸೆಲ್ಫ್ ಕಾನ್ಫಿಡೆನ್ಸ್ ಇರಬಾರದೆಂಬುದಾಗಿ ನಾನು ಹೇಳುತ್ತಿಲ್ಲ, ಆದರೆ ಅದಕ್ಕಿಂತಲೂ ಪ್ರಾಮುಖ್ಯವಾಗಿ ದೇವರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇರಬೇಕು. ಆನಂತರವಾಗಿ ನಾವೆಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿರಬೇಕು. ಸಮಾಜದಲ್ಲಿ ನಾವೆಲ್ಲರೂ ಕೂಡ ಗೌರವಪೂರ್ವಕವಾಗಿ ಜೀವಿಸಬೇಕು, ಡಿಗ್ನಿಫೈಡ್ ಆಗಿ ಜೀವಿಸಬೇಕು. ಇದೆಲ್ಲವನ್ನು ಇಲ್ಲ ಎಂದು ಹೇಳುತ್ತಿಲ್ಲ, ಆದರೆ ಕ್ರೈಸ್ತ ಜೀವಿತದ ಪ್ರಾಮುಖ್ಯತೆ, ಕ್ರೈಸ್ತ ಜೀವಿತದ ಪರಿಪಕ್ವತೆ ಯಾವುದರ ಮೇಲೆ ಆಧಾರವಾಗಿದೆ ಎಂದರೆ ಸಮಸ್ತ ಘನತೆ ಮಹಿಮೆಯನ್ನು ದೇವರಿಗೆ ಸಲ್ಲಿಸುವಾಗ ಆತನೇ ನಮಗೆ ಸಹಾಯ ಮಾಡುವಾತನು, ಆತನೇ ನಮ್ಮನ್ನು ನಡೆಸುವಾತನು. ಆ ಕಾರಣದಿಂದ ಸೈತಾನನು ಯಾವಾಗಾದರೂ ನಿಮ್ಮಲ್ಲಿ ಗರ್ವವನ್ನು ತರುವುದಾದರೆ, ಅಹಂಭಾವವನ್ನು ತರುವುದಾದರೆ, ಅದೆಲ್ಲವನ್ನು ಪಕ್ಕದಲ್ಲಿಟ್ಟು ನಾನು ಇವತ್ತು ನಿಂತಿದ್ದೇನೆ ಅಂದರೆ, ಆತನಿಗೋಸ್ಕರ ಉಪಯೋಗಿಸಲ್ಪಡುತ್ತಾ ಇದ್ದೇನೆ ಅಂದರೆ, ಆತನ ಮಹಿಮೆಗೋಸ್ಕರವಾಗಿ ಜೀವಿಸುತ್ತಾ ಇದ್ದೇನೆ ಅಂದರೆ, ಇದು ಕೇವಲ ದೇವರ ಕೃಪೆ ಮಾತ್ರವೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕ್ಯಾನ್ ಯು ಅಡ್ಮಿಟ್ ದಟ್ ಟುಡೇ? ಈ ದಿನ ಈ ವಿಷಯವನ್ನು ಒಪ್ಪಿಕೊಳ್ಳುತ್ತೀಯಾ? ದೇವರೇ, ನಿನ್ನ ಕೃಪೆಯ ಮೂಲಕವೇ ಇದು ಸಾಧ್ಯವಾಯಿತು. ನಾನು ಆರೋಗ್ಯವಾಗಿ ಇದ್ದೇನೆ ಅಂದ್ರೆ ಅದು ಕೇವಲ ನಿನ್ನ ಕೃಪೆ. ಕುಟುಂಬದ ಐಕ್ಯತೆ ಕಾಪಾಡಿಕೊಳ್ಳುತ್ತಾ ಇದ್ದೇನೆ ಅಂದ್ರೆ ಅದು ಕೇವಲ ನಿನ್ನ ಕೃಪೆ. ನಾನು ಆಧ್ಯಾತ್ಮಿಕವಾಗಿ ಬೀಳದೆ ಮೇಲೆ ಎದ್ದಿದ್ದೇನೆ ಅಂದ್ರೆ ಅದು ಕೇವಲ ನಿನ್ನ ಕೃಪೆ ಮಾತ್ರವೇ ಅಪ್ಪ. ಲೋಕವೆಲ್ಲವೂ ಕೂಡ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬದಲ್ಲಿ ಅತ್ಯಧಿಕವಾಗಿ ತುಂಬಲ್ಪಟ್ಟಿರುವಂತಹ ಈ ಪ್ರಪಂಚದಲ್ಲಿ ದೇವರಿಗೋಸ್ಕರ ನಾವು ಜೀವಿಸುತ್ತಾ ಇದ್ದೇವೆ ಅಂದರೆ ಅದು ಕೇವಲ ದೇವರು ನಮ್ಮನ್ನು ಬಲಪಡಿಸುತ್ತಾ ಇರುವುದರಿಂದಲೇ. ಪ್ರೈಸ್ ದ ಲಾರ್ಡ್. ಆತನ ಅನುಗ್ರಹ ನಮ್ಮ ಮೇಲೆ ಇರುವುದರಿಂದಲೇ. ನೋಡಿ, ಕೆಲವು ಸಾರಿ ನಿನ್ನ ಕೃಪೆಯೇ ನನಗೆ ಆಧಾರವಾಯಿತು ಎನ್ನುವಂತಹ ಮಾತು, ಅಲ್ಲಿ ಕೃಪೆ ಎನ್ನುವಂತಹ ಸ್ಥಳದಲ್ಲಿ ಇಬ್ರಿಯ ಭಾಷೆಯಲ್ಲಿ ಕೆಸೆತ್ ಎಂಬುದಾಗಿ ಪದವನ್ನು ಉಪಯೋಗಿಸಿದ್ದಾರೆ. ಕೆಸೆತ್ ಅಂದರೆ ಮರ್ಸಿ, ದೇವರ ದಯೆ, ಆನಂತರವಾಗಿ ಅನುಗ್ರಹ. ದೇವರು ಅನುಗ್ರಹ ಐಶ್ವರ್ಯ ಸಂಪನ್ನನು ಆತನು ಕೃಪಾ ಐಶ್ವರ್ಯವುಳ್ಳಂತಹ ದೇವರು ಅಲ್ವಾ? ಆತನ ಅನುಗ್ರಹ ನಮ್ಮ ಮೇಲೆ ಇರುವುದರಿಂದ ನಮ್ಮ ಜೀವಿತದಲ್ಲಿ ಅದ್ಭುತ ನೋಡುತ್ತೇವೆ. ಆದಿಕಾಂಡ 24ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅಬ್ರಹಾಮನ ದಾಸನಾದ ಎಲಿಯೇಜರನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ. ಎಷ್ಟು ಸುಂದರವಾಗಿರುತ್ತದೆ ಅಂದ್ರೆ ಆ ಪ್ರಾರ್ಥನೆ. ಒಂದು ಸಾರಿ ನೋಡೋಣ, ನೋಡಿರಿ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡುವುದಾದರೆ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ,
ಇವತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಆ ಮಾತನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಅನುಕೂಲಪಡಿಸಿ ಎನ್ನುವಂಥ ಕಡೆ ಕೈಂಡ್ನೆಸ್ ಎಂಬುದಾಗಿರುತ್ತದೆ ಇಂಗ್ಲಿಷಲ್ಲಿ. ಅಲ್ಲಿ ಕೂಡ ಕೆಸೆತ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ನಿಮ್ಮ ಅನುಗ್ರಹ ನನಗೆ ಬೇಕು ಅಪ್ಪ, ನನ್ನ ದಣಿಯ ಮೇಲೆ ನಿಮ್ಮ ಅನುಗ್ರಹವನ್ನು ತೋರಿಸಿ ಅಪ್ಪ, ನನ್ನ ಕಾರ್ಯವನ್ನು ಸಫಲಪಡಿಸಿರಿ. ಅಬ್ರಹಾಮನ ಮಗನಾದ ಈಸಾಕನಿಗೆ ತಕ್ಕ ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳುವುದಕ್ಕೆ ಎಲಿಯೇಜರನು ಕಳುಹಿಸಲ್ಪಟ್ಟನು. ಅಬ್ರಹಾಮನ ದಾಸನು ಹೋಗಿದ್ದನು. ಅವನು ದೇವರನ್ನು ದೃಷ್ಟಿಸಿ ಪ್ರಾರ್ಥನೆ ಮಾಡುತ್ತಾನೆ. ನನ್ನ ಯಜಮಾನನು ಪ್ರಾರ್ಥನಾ ವೀರನು ಅಲ್ವಾ, ನನ್ನ ಯಜಮಾನನ ಮಗನು ಕೂಡ ಪ್ರಾರ್ಥನೆ ಮಾಡುತ್ತಾನಲ್ವಾ, ಮತ್ತೆ ನಾನ್ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಅವನು ಅಂದುಕೊಳ್ಳಲಿಲ್ಲ. ಅಬ್ರಹಾಮನ ಮನೆಯಲ್ಲಿದ್ದಂತಹ ಉನ್ನತ ಅನುಭವವನ್ನು ನೋಡಿರಿ. ಅವನ ಮನೆಯ ದಾಸನು ಕೂಡ ಪ್ರಾರ್ಥಿಸುತ್ತಿದ್ದಾನೆ. ಅಯ್ಯ, ನಿನ್ನ ಚಿತ್ತವನ್ನು ಬಿಟ್ಟು ನಾನು ಏನಾದರೂ ಮಾಡುತ್ತೇನೇನೋ, ನನ್ನ ಯಜಮಾನನು ನನ್ನ ಮೇಲೆ ಇಟ್ಟಿರುವಂತಹ ಬಾಧ್ಯತೆಯನ್ನು ಸರಿಯಾಗಿ ನೆರವೇರಿಸದೆ ಹಾಗೆ ತಪ್ಪಿ ಹೋಗುತ್ತೇನೇನೋ, ಕರ್ತನೆ ನೀವೇ ನಡೆಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಸಫಲ ಮಾಡಿ ದೇವ, ನಾನು ಯಾವ ಕೆಲಸದ ನಿಮಿತ್ತವಾಗಿ ಬಂದಿದ್ದೇನೆ ಅದನ್ನು ಸಫಲ ಮಾಡಿ, ಅದಕ್ಕೆ ನಿನ್ನ ಅನುಗ್ರಹ ನಮಗೆ ಬೇಕು, ನಮ್ಮ ಯಜಮಾನನ ಮೇಲೆ ನಿಮ್ಮ ಅನುಗ್ರಹ ತೋರಿಸು ಎಂಬುದಾಗಿ ಎಷ್ಟು ಸುಂದರವಾದ ಪ್ರಾರ್ಥನೆ. ಕೈಂಡ್ನೆಸ್ ಎನ್ನುವಂತಹ ಮಾತು, ಕೆಸೆತ್ ಎನ್ನುವಂತಹ ಪದವನ್ನು ಅಲ್ಲಿ ಉಪಯೋಗಿಸಿದ್ದಾರೆ. ಈ ದಿನ ನೀನು ಯಾವ ಕೆಲಸಕ್ಕಾಗಿ ಹೋಗುತ್ತಾ ಇದ್ದೀಯೋ, ಯಾವ ಉದ್ದೇಶ ನೆರವೇರಿಸಲ್ಪಡಬೇಕೆಂದು ಕೋರುತ್ತಾ ಇದ್ದೀಯೋ, ಯಾವ ವಿಷಯ ನಡೆಯಬೇಕೆಂಬುದಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೀಯೋ, ವಿವಾಹಕ್ಕೋಸ್ಕರವಾಗಿಯಾ, ಮಕ್ಕಳಿಗಾಗಿಯಾ, ಉದ್ಯೋಗದಲ್ಲಿ ಸಫಲತೆಗೋಸ್ಕರವಾಗಿಯಾ, ಒಂದು ವೇಳೆ ಇಂಟರ್ವ್ಯೂ ಅಟೆಂಡ್ ಆಗುತ್ತಾ ಇದೆಯಾ, ಯಾವುದಾದ್ರೂ ಒಂದು ಅಮೆರಿಕದಲ್ಲೋ ಕೆನಡಾದಲ್ಲೋ ಅಥವಾ ಇಂಗ್ಲೆಂಡಲ್ಲೋ ಒಂದು ಸ್ಟೂಡೆಂಟ್ ವೀಸಾಗಾಗಿ ಪ್ರಯತ್ನಿಸುತ್ತಾ ಇದ್ದೀಯಾ, ದೇವರು ನಿನ್ನ ಕಾರ್ಯವನ್ನು ಸಫಲಪಡಿಸಲಿ. ಆಮೇನ್. ದೇವರು ನಿನ್ನನ್ನು ಬಲಪಡಿಸಲಿ. ಅಥವಾ ಒಂದು ಸ್ಟಾರ್ಟ್ಅಪ್ ವಿಷಯದಲ್ಲಿ ಆಲೋಚನೆ ಮಾಡುತ್ತಾ ಇದ್ದರೆ, ಮೇ ದ ಲಾರ್ಡ್ ಗೈಡ್ ಯು ಇನ್ ಅ ರೈಟ್ ವೇ. ದೇವರು ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿ. ನಿನ್ನ ಆಲೋಚನೆಯನ್ನು ದೇವರು ಸಫಲಪಡಿಸಿ ಆತನಿಗೆ ಮಹಿಮೆ ತರಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ಕರ್ತನೆ, ನನ್ನ ಕಾಲು ಜಾರದಂತೆ ಅಂದರೆ ಏನೆಂದರೆ, ನಾನು ಏನಾದರೂ ತಪ್ಪು ತೀರ್ಮಾನ ತೆಗೆದುಕೊಳ್ಳುತ್ತೇನೇನೋ, ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತೇನೇನೋ. ಆದರೆ ಅಂತಹ ಸಂದರ್ಭದಲ್ಲಿ ನಿನ್ನ ಕೃಪೆಯು ಪುನಃ ನನ್ನನ್ನು ರೈಟ್ ಟ್ರ್ಯಾಕ್ ಅಲ್ಲಿ ನಡೆಸುತ್ತದೆ, ನನ್ನನ್ನು ಬಲಪಡಿಸುತ್ತದೆ. ಈ ದಿನ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ಆತನನ್ನು ದೃಷ್ಟಿಸುತ್ತೀರಾ? ಈ ವಾಗ್ದಾನ ನೆರವೇರಬೇಕೆಂಬುದಾಗಿ ಪ್ರಾರ್ಥಿಸುತ್ತೀರಾ? ಕಣ್ಣು ಮುಚ್ಚಿರಿ, ಪ್ರಾರ್ಥಿಸೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ನಮ್ಮ ಕಾಲು ಜಾರುತ್ತದೆ ಎಂಬುದಾಗಿ ನಾವು ಅಂದುಕೊಳ್ಳುವಾಗ ನಿಮ್ಮ ಕೃಪೆ ನಮ್ಮನ್ನು ಬಲಪಡಿಸುತ್ತದೆ. ಅದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಈ ವಾಗ್ದಾನ ಸಂದೇಶವನ್ನು ಕೇಳಿ ನಿಮ್ಮಿಂದ ಸ್ಫೂರ್ತಿ ಹಾಗೂ ಪ್ರೇರಣೆಯನ್ನು ಹೊಂದಿಕೊಳ್ಳುತ್ತಾ ಇದ್ದಾರೋ ಅವರೆಲ್ಲರನ್ನೂ ನೀವೇ ಬಲಪಡಿಸಿರಿ. ಯಾರ್ಯಾರು ಕ್ರಾಸ್ ರೋಡ್ಸ್ ಅಲ್ಲಿ ಇದ್ದು ಒಂದು ಒಳ್ಳೆಯ ತೀರ್ಮಾನಕ್ಕಾಗಿ ನಿಮ್ಮನ್ನೇ ದೃಷ್ಟಿಸುತ್ತಾ ಇದ್ದಾರೋ, ಪರಿಶುದ್ಧಾತ್ಮನಾದ ದೇವರೇ, ನೀವು ನಡೆಸುವಂತಹ ದೇವರಲ್ವಾ, ನೀವು ನಮ್ಮನ್ನು ಬಲಪಡಿಸುವಂತಹ ದೇವರಲ್ವಾ, ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ನೀವು ಯಾವಾಗಲೂ ಇಷ್ಟಪಡುವಂತಹ ದೇವರಲ್ವಾ. ನಮ್ಮ ಪ್ರಿಯರೆಲ್ಲರನ್ನು ಬಲಪಡಿಸಿ ಅವರಲ್ಲಿ ಯಾರೊಬ್ಬರು ಕೂಡ ತಪ್ಪಾದ ತೀರ್ಮಾನ ತೆಗೆದುಕೊಳ್ಳದೆ ನಿಮ್ಮ ಕೃಪೆ ಅವರ ಮೇಲೆ ವಿಸ್ತರಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.